ಐಪಿಎಲ್ ಸೀಸನ್ 19ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಮಾರ್ಚ್ 28ರಿಂದ ಚುಟುಕು ಕ್ರಿಕೆಟ್ ಹಬ್ಬ ಆರಂಭವಾಗಲಿದ್ದು, ಮೊದಲ ಮ್ಯಾಚ್ ಹಾಲಿ ಚಾಂಪಿಯನ್ಸ್ ಆರ್ಸಿಬಿ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯಲಿದೆ. ಆದರೆ ಆರ್ಸಿಬಿ ಅಭಿಮಾನಿಗಳು ಬೇಜಾರಾಗುವ ಸುದ್ದಿಯೊಂದು ಕೇಳಿ ಬರ್ತಿದೆ. ಅದೇನಪ್ಪಾ ಅಂದ್ರೆ, ತಮ್ಮ ಅದ್ಭುತ ಬೌಲಿಂಗ್ನಿಂದ ಆರ್ಸಿಬಿ ಅಭಿಮಾನಿಗಳ ಮನಗೆದ್ದಿದ್ದ ಜೋಶ್ ಹೇಜಲ್ವುಡ್ ಉದ್ಘಾಟನಾ ಪಂದ್ಯದಲ್ಲಿ ಎಸ್ಆರ್ಎಚ್ ವಿರುದ್ಧ ಆಡುವುದು ಅನುಮಾನ ಎಂಬ ಮಾತುಗಳು ಕೇಳಿಬರ್ತಿವೆ. ಕಳೆದ ನವೆಂಬರ್ನಲ್ಲಿ ನಡೆದ ವಿಕ್ಟೋರಿಯಾ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವಿನ ಶೇಫೀಲ್ಡ್ ಶೀಲ್ಡ್ ಪಂದ್ಯದ ನಂತರ ಹೇಜಲ್ವುಡ್ ಯಾವುದೇ ಕ್ರಿಕೆಟ್ ಪಂದ್ಯವನ್ನು ಆಡಿಲ್ಲ. ಆ ಪಂದ್ಯದ ವೇಳೆಯೇ ಗಾಯಗೊಂಡಿದ್ದ ಹೇಜಲ್ವುಡ್ 2025-26ರ ಆಸ್ಟ್ರೇಲಿಯಾ ಸರಣಿಯಿಂದಲೂ ಹೊರಗುಳಿದಿದ್ರು. ಇದೀಗ ಐಪಿಎಲ್ 2026 ಉದ್ಘಾಟನಾ ಪಂದ್ಯವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದ್ದು, ಆರ್ಸಿಬಿ ತಂಡಕ್ಕೆ ಹೇಜಲ್ವುಡ್ ಲಭ್ಯತೆ ಅತಿ ಮುಖ್ಯವಾಗಿದೆ. ಆದರೆ ಅವರು ಗಾಯದ ಸಮಸ್ಯೆಯಿಂದ ಬಳಲ್ತಿರೋ ಕಾರಣ ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಆಡುವುದು ಡೌಟ್ ಎನ್ನಲಾಗ್ತಿದೆ. ಹೇಜಲ್ವುಡ್ ಅವರ ಆಟದ ಭವಿಷ್ಯ ಸಂಪೂರ್ಣವಾಗಿ ವೈದ್ಯಕೀಯ ಫಿಟ್ನೆಸ್ ಮೇಲೆ ನಿಂತಿದೆ. ಇನ್ನು ವೈದ್ಯರ ಮೇಲ್ವಿಚಾರಣೆಯಲ್ಲಿರುವಂತಹ ಹೇಜಲ್ವುಡ್ ಐಪಿಎಲ್ನಲ್ಲಿ ಆಡೋ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ವೈದ್ಯರ ಅನುಮತಿ ಪಡೆದ ನಂತರವೇ ಅವರಿಗೆ ಆಟ ಆಡೋದಕ್ಕೆ ಪರ್ಮಿಷನ್ ಸಿಗಲಿದೆ ಎಂದು ತಿಳಿದು ಬಂದಿದೆ. ಇನ್ನು ಐಪಿಎಲ್ ಹರಾಜಿನಲ್ಲಿ ಜೋಶ್ ಹೇಜಲ್ವುಡ್ ಅವರಿಗೆ ಆರ್ಸಿಬಿ ಭಾರಿ ಮೊತ್ತವನ್ನ ನೀಡಿ ತಂಡದಲ್ಲಿ ಉಳಿಸಿಕೊಂಡಿತ್ತು. ಇವರಿಗೆ ಆರ್ಸಿಬಿ 12.5 ಕೋಟಿ ನೀಡಿತ್ತು. 2022 ಮತ್ತು 24ರಲ್ಲೂ ಆರ್ಸಿಬಿ ಪರ ಹೇಜಲ್ವುಡ್ ಕಣಕ್ಕಿಳಿದಿದ್ರು. ಆಗ ಅವರಿಗೆ 7.5 ಕೋಟಿ ರು ನೀಡಲಾಗಿತ್ತು. ಇವರು 2 ಆವೃತ್ತಿಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ರು. ಇನ್ನು ಸಿಎಸ್ಕೆ ಇವರನ್ನು 2 ಕೋಟಿ ಕೊಟ್ಟು ಖರೀದಿ ಮಾಡಿತ್ತು. ಐಪಿಎಲ್ನಲ್ಲಿ ಜೋಶ್ ಹೇಜಲ್ವುಡ್ ಅವರ ಸಾಧನೆ ನೋಡುವುದಾದ್ರೆ, 39 ಐಪಿಎಲ್ ಪಂದ್ಯಗಳನ್ನು ಆಡಿದ್ದು 8.27 ಎಕಾನಮಿಯಲ್ಲಿ 57 ವಿಕೆಟ್ ಪಡೆದಿದ್ದಾರೆ. ಇವರು ಕಳೆದ ಬಾರಿಯ ಐಪಿಎಲ್ನಲ್ಲಿ 12 ಪಂದ್ಯಗಳಲ್ಲಿ 22 ವಿಕೆಟ್ ಪಡೆದಿದ್ರು. ಸದ್ಯಕ್ಕೆ ಆರ್ಸಿಬಿ ಅಭಿಮಾನಿಗಳಲ್ಲಿರುವಂತಹ ಕುತೂಹಲ ಮತ್ತು ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಜೋಶ್ ಹೇಜಲ್ವುಡ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಟೀಮ್ ಅನ್ನ ಸೇರ್ಕೊಂಡು ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಆಡುವಂತಾಗ್ಲಿ ಅನ್ನೋದು.